ಕೆಸಿಸಿಎಲ್ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಕೊನೆ ದಿನದ ಆವೃತ್ತಿಯನ್ನು ತಲುಪ್ತಾ ಇದೆ. ಈಗಾಗಲೇ ಪಂದ್ಯಾಕೂಟಗಳು 3 ಓವರ್ಗಳಿಗೆ ಸೀಮಿತವಾಗ್ತಾ ಇದೆ. ಈಗಾಗಲೇ ನಾಡು ಚುಮುಕಿಯಲ್ಲಿ ರಾಯಲ್ ಕಿಂಗ್ಸ್ ವಿಜಯವನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಟಾಸ್ ವಿನ್ ಆಗಿದ್ದಾರೆ ರಾಯಲ್ ಕಿಂಗ್ಸ್ ಅವರು. ಬೌಲ್ ಫಸ್ಟ್ ಮಾಡ್ತಾರೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಮಾಸ್ಟರ್, ಒಳ್ಳೇದಾಗಲಿ. ಆದಷ್ಟು ಬೇಗ ಆಟಗಾರರು ಸಜ್ಜಾಗಿ ಅಂಕಣದ ಪ್ರವೇಶವನ್ನು ಮಾಡಿ ಪಂದ್ಯದ ಮುಂದುವರಿಕೆಯನ್ನು ಮಾಡಿಕೊಳ್ಳಿ. ಕೆಸಿಸಿಎಲ್ ನ 3ನೇ ದಿನದ ಆವೃತ್ತಿಯ ಪಂದ್ಯಾಕೂಟಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲನೇ ಪಂದ್ಯಾಟ ಈಗಾಗಲೇ ವಾಕ್ ಓವರ್ ನೀಡಲಾಗ್ತಾ ಇದೆ, ಗಮನಿಸಿಕೊಳ್ಬೇಕಾಗ್ತದೆ. ಎಕ್ಸ್ಟ್ರಸಿ ವಿರುದ್ಧವಾಗಿ ಎಕ್ಸ್ಪ್ಲೋಡಿನ ಪಂದ್ಯಾಕೂಟ ವಾಕ್ ಓವರ್ ನೀಡಲಾಗ್ತಾ ಇದೆ. 2 ಅಂಕದ ಹೆಚ್ಚಳ ಎಕ್ಸ್ಟ್ರಸಿಗೆ ನೀಡಲಾಗ್ತದೆ. ಮುಂದಿನ ಹಂತದ ಪಂದ್ಯಾಟ ಟೀಮ್ ರಿಬಾನಿಶಾ ವಿರುದ್ಧವಾಗಿ ರಾಯಲ್ ಕಿಂಗ್ಸ್ ಪಂದ್ಯಾಟ ಆಡ್ಲಿಕ್ಕೆ ಇದ್ದಾರೆ. ಈಗಾಗಲೇ ನಾಡು ಚುಮುಕಿಯಲ್ಲಿ ವಿಜಯವನ್ನು ತಮ್ಮದಾಗಿಸಿಕೊಂಡಂತ ರಾಯಲ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ಆಟಗಾರರು ಆದಷ್ಟು ಬೇಗ ಮುಂದಿನ ಹಂತದ ಪಂದ್ಯಾಟಗಳಿಗೆ ಸಜ್ಜಾಗಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ವಿ. ಟೇಬಲ್ ತಗೊಂಡು ಸ್ಕೋರರ್ಗೆ ಅದೇ ಸೇಮ್ ಜಾಗನೇ ಸ್ವಲ್ಪ ಟ್ರೀಟ್ ಮಾಡ್ಕೊಡೋರ್ಗೆ ಚೇಸ್ ತಗೊಂಡ್ಬಂದ್ಕೊಡೋರ್ಗೆ ಸ್ಕೋರರ್ಗೆ ಅಂಪೈರ್ಗೆ ಕಂಪ್ಯೂಟರ್ ಅಲ್ಲ ಇದು ಅಲ್ಲಿ ಬೇಗ ಬೇಗ ಇದಕ್ಕೂ ಪೂಜೆ ಮಾಡ್ತಾರೆ. ಬೇಗ ಬರೋದು ಅದಕ್ಕೊಂದು ಅರ್ಧ ಗಂಟೆ ಆದ್ರೆ ಆಗೋದಿಲ್ಲ. ಮುನಿವರ ಆರತಿ ಉತಾರೆ. ಜಯ 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 ಹನುಮ ಉಚಾರೆ. ಲಂಕಾಚಾರಿ ಅಸುರ ಸಂಹಾರೆ. ಜೋ ಹನುಮಾನ್ ಕಿ ಆರತಿ ಪಾವೆ. ಬಸಿ ವೈಕುಂಠ ಪರಮ ಪದ ಪಾವೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ಪ್ರಳಯವೇ ನಡೆಯಲಿ ಅಸುರರ ಎದುರಿಸು ಗಗನ ವಿಚರುಗಲಿ ಗಡಗಡ ನಡುಗಿಸು. ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ. ಜೈ 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 ಬಜರಂಗಿ ಜೈ ಹನುಮಲ ಲಾಠಿ. ಜೈ ಜೈ
पवन केसरी नंदन तेज प्रताप महाजगवंदन रामदूत अतुलित बलधामा अंजनी पुत्र पवन सुत नामा जय हनुमान जय हनुमान भूत पिशाच निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे ಭುಜ ಬಲವ ತೋರಿ ನಿಂತೋನೆ ಭವ ಭಯವ ನೀಗುಬಾ जय शिव रूपने बजरंगी जय जय भवतारक बजरंगी ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬಾ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಧನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ಮೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಳ ಸಾರಥಿ जय 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 बजरंगी ಬಜರಂಗಿ ಬಜರಂಗಿ जय 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 बजरंगी ಬಜರಂಗಿ ಬಜರಂಗಿ जय 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 ಹಲೋ ಹಲೋ ಮಣಿ ಬಜರಂಗಿ ಮಣಿ जय 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 ಮಣಿ ಬಜರಂಗಿ ಓ ಅಣು ಅಣುವು ನಿನ್ನ ಓಂಕಾರ ಪವನ ಸುತ ನೋಡು ಬಾ जय जगपालक बजरंगी ಮ್ಯಾಚ್ ಬಾಲ್ जय भक्त केसर ಓ बजरंगी ಕಣ ಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡು ಬಾ ರಘುರಾಮ ಬಾಲ್, ಬಾಲ್. ನೆನೆಯೋ ಮಣಿ, ಅಭಿಮಾನ ಬಾಲ್ ಇಲ್ಲ, ಮ್ಯಾಚ್ ಬಾಲ್. ಋಣಿಯಾಗಿ ಇರುವೆ ಹನುಮಾಂತರ ಕೆಡುಕು ಎನ್ನುವ ಲಂಕಾ ದಹನ ಮಾಡೋ ಗುರುವೇ ತೋರೋ ಕರುಣ ಸುರವಾನರ ಕೊಡುಬಾಬರ ಪರಶೌರ್ಯ ನಾಶ ಕೇಸರ जय 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 बजरंगी पीछे हनुमल लाठी जय 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 बजरंगी तलन रघुनाथ कलाकी जय 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 ರಮ್ಯಾ ಹೊಸ ಬಾಲ್ ಇಲ್ಲಮ್ಮ ಹಲೋ 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 ಕೆಸಿಸಿಎಲ್ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ 2025 ಪ್ರತಿಷ್ಠಿತ ರಣಜದ ಪಂದ್ಯಾಕೂಟ ಮೂರನೇ ದಿನದ ಆವೃತ್ತಿಯನ್ನು ತಲುಪ್ತಾ ಇದೆ. ಕೊನೆ ಹಂತದ ಪಂದ್ಯಾಟಗಳು ಇನ್ನೂ ಕೂಡ ಬಾಕಿ ಉಳಿದುಕೊಳ್ತಾ ಇದೆ. ಬರ್ಬೇಕು ಬೇಗ ಬೇಗ ಎಲ್ಲ ರಾಯಲ್ಸ್ ಬರಮ್ಮ ಆಚೆ ಬರಮ್ಮ ನೀವೆಲ್ಲ ಪ್ಲೇಯರ್ಸ್ ಎಲ್ಲ ಆಚೆ ಬರಮ್ಮ ಇವನೇ ಇಲ್ಲಿ ಆಡೋದ್ ಬೇಡ ಹೇಳಿ ಹಲೋ ಬರಮ್ಮ ಆಚೆ ಬಂದ್ಬಿಡ್ರಮ್ಮ ಬರಮ್ಮ ಬಂದ್ಬಿಡ್ರಿ ಎಲ್ಲ ಅಲ್ಲಿ ಬ್ಯಾರಿಗೇಟ್ ಸರ್, ಅಲ್ಲಿ ಗ್ರೌಂಡ್ ಇಂದ ಎಲ್ಲ ಆಟಗಾರರು ದಯವಿಟ್ಟು ಆಚೆ ಬರ್ಬೇಕು ಸರ್. ಗಮನಿಸಿಕೊಳ್ಳಿ, ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈಗಾಗಲೇ ಸಮಯದ ವಿಳಂಬ ಸಾಕಷ್ಟು ಮಟ್ಟಿಗೆ ಮಾಡಿದ್ದೀರಾ. ಇನ್ನು ಕೂಡ ಸಾಕಷ್ಟು ಪಂದ್ಯಾಟಗಳು ಕೊನೆ ಹಂತದಲ್ಲಿ ನಡಿಬೇಕಾಗ್ತದೆ. ದಯವಿಟ್ಟು ತಮ್ಮ ಸಹಕಾರ ನಮ್ಮೊಂದಿಗೆ ಎಂದೆಂದಿಗೂ ಇರಲಿ ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಬಂದ್ರೆ ಎಲ್ಲ ನೀವು ಫಾಸ್ಟ್ ಆಗಿ ಬರ್ಬೇಕಮ್ಮ, ನಿಮ್ಗೆ ವೇಟಿಂಗು. ನೀವು ನಿಧಾನಕ್ಕೆ ಬಂದ್ರೆ ಆಗಲ್ಲ. ಹಾಕಿದ್ವಿ ನೋಡಿಲ್ವಾ ನೀವು? ನಾವು ಇವಾಗ ನಮ್ಗೆ ಆ ಟೈಮ್ ನಾವು ಕರೆಕ್ಟ್ ಆಗಿ ತಗೊಂಡ್ಬಿಡ್ರಿ ಆರಾಮಾಗಿ. ಕೆಸಿಸಿಎಲ್ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಆವೃತ್ತಿಯ 3ನೇ ದಿನವನ್ನು ತಲುಪ್ತಾ ಇದೆ. ಈಗಾಗಲೇ ಮೊದಲ ಪಂದ್ಯಾಟವನ್ನ ವಾಕ್ ಓವರ್ ನೀಡಲಾಗ್ತಾ ಇದೆ. ಫೀನಿಕ್ಸ್ ನ ವಿರುದ್ಧವಾಗಿ ಎಕ್ಸ್ಪ್ಲೋರ್ ತಂಡಕ್ಕೆ ವಾಕ್ ಓವರ್ ನೀಡಲಾಗ್ತಾ ಇದೆ. ಗಮನಿಸಿಕೊಳ್ಳಿ, 2ನೇ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇದಾಗಲೇ ನಾಡಿ ಚುಮಿಕೆಲ್ಲ ವಿಜಯವನ್ನು ತಮ್ಮದಾಗಿಸಿಕೊಂಡಂತ ರಾಯಲ್ ಕಿಂಗ್ಸ್ ಬೌಲಿಂಗ್ ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಆಟಗಾರರು ಅಂಕಣದ ಪ್ರವೇಶವನ್ನು ಮಾಡಿ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡಿಕೊಳ್ಳಿ ಎನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ತಂದವನಲ್ಲ ಮಾಡು ಪೂಜೆ ಮಾಡುವ. ಪೂಜೆ ಮಾಡಿ ತೆಗಿಯಮ್ಮ. ಟೈಮ್ ಇದೆ ಬಾಸ್ ಅಂತ. ಸೆಂಟ್ರಿ ಪಿಚ್ಚರ್ ಹೋಗ್ರಿ ಹೇಳಿ. ಗುಡ್ಡು ಅಲ್ಲೆಲ್ಲ ಕಣ ಮಾಡೋದು, ಅಲ್ಲಿ ಹೋಗ ಮುಂದೆ ಹೋಗ ತಗೊಂಡೋಗ. ಹಲೋ 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 ಕಾರ್ ಯಾರ್ದು ಸ್ವಲ್ಪ ಆಚೆ ತಗೊಂಡೋಗಿ. ಈಗಾಗಲೇ ನಮ್ಮೊಂದಿಗೆ ಬಿ ಬಾಯ್ಸ್ ತಂಡದ ಕಪ್ತಾನರು ಭೂಷಣ್ ಮಾಸ್ಟರ್ ಮತ್ತು RDC ತಂಡದ ಕಪ್ತಾನರು ರುದ್ರ ಮಾಸ್ಟರ್ ಕೂಡ ಜೊತೆಗೂಡ್ತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ KCCL ನ ಪರವಾಗಿ ಮಾಡ್ತಾ ಇದ್ದೇವೆ. DKDಯ ವಿನ್ನರ್ ಆದಂತ ರುದ್ರ ಮಾಸ್ಟರ್ ಕೂಡ ನಮ್ಮೊಂದಿಗೆ ಜೊತೆಗೂಡ್ತಾ ಇದ್ದಾರೆ. KCCL ಈಗಾಗಲೇ 3ನೇ ದಿನದ ಆವೃತ್ತಿಯ ಪಂದ್ಯಾಕೂಟಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ 2025 ಮುರಳಿ ಮಾಸ್ಟರ್ ಮತ್ತು ಸಂತೋಷ್ ಮಾಸ್ಟರ್ ಇವರ ಆಶ್ರಯದಲ್ಲಿ ಪಂದ್ಯಾಕೂಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರೆಡಿ ಅಲ್ಲಿ ಗಮನಿಸಿಕೊಳ್ಳಿ, ಪಂದ್ಯಾಕೂಟಗಳು 3ನೇ ದಿನದಲ್ಲಿ 3 ಓವರ್ಗಳಿಗೆ ಅಷ್ಟೇ ಸೀಮಿತವಾಗಿರ್ತದೆ. ಓವರ್ ಲಿಮಿಟ್ಸ್ 1-1-1 ಒಂದು ಓವರಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಬೇಕಾಗ್ತದೆ. ಪಂದ್ಯಾಕೂಟ ರಾಯಲ್ ಕಿಂಗ್ಸ್ ನ ವಿರುದ್ಧವಾಗಿ ಟೀಮ್ ರಿಮಾನ್ ಈಶಾ ಮೊದಲ ಹಂತದ ಪಂದ್ಯಾಟವನ್ನು ಆಡ್ಲಿಕ್ಕಿದೆ. 2 ತಂಡಕ್ಕೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದಾರೆ.
ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಹಲೋ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸ್ವಾಗತ ಬಯಸೋಣ. ರಿಬಾನ್ ಈಶಾ ದಯವಿಟ್ಟು ತಮ್ಮ 12th ಪ್ಲೇಯರ್ ಅನ್ನ ಕಳಿಸ್ಕೊಡಿ ಸರ್. ಹಲೋ ಹಲೋ ಸುಪ್ ನಾನಾ ಚುಪ್ ನಾನಾ ನಾನಾ ಸರ್ ನಾನಾ ಅಲ್ಲ ಅವ್ರು ಹೇಳ್ತಾರೆ ಮಾಸ್ಟರ್ ಇವರು ರಿಬಾನ್ ಈಶಾ ಈಶಾ ಸರ್ ರಿಬಾನ್ ಈಶಾ ದಯವಿಟ್ಟು ತಮ್ಮ 12th ಪ್ಲೇಯರ್ ಅನ್ನು ಕಳಿಸ್ಕೊಡಿ ಸರ್. ಕೆಸಿಸಿಎಲ್ ಆವೃತ್ತಿಯ 3ನೇ ದಿನದ ಪಂದ್ಯಾಕೂಟಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ ಆಟಗಾರರಾಗಿ ಉದಯ್ ಒಂದೆಡೆ, ಚೇತನ್ ಮತ್ತೊಂದೆಡೆ ಪಂದ್ಯಾಟ ಮುಂದುವರಿಕೆಯನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಓವರ್ನ ಎಸೆಗಾರಿಕೆಯಲ್ಲಿ ಮತ್ತರ್ವ ಸಾಮರ್ಥ್ಯದ ಎಸೆತಗಾರ ಅರವಿಂದ್ ಪರಿಚಯ ಆಗ್ತಾ ಇದ್ದಾರೆ. ಕೆಸಿಸಿಎಲ್ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಆವೃತ್ತಿಯ 3ನೇ ದಿನದ ಪಂದ್ಯಾಕೂಟ 3 ದಿನಗಳಿಗೆ ಸೀಮಿತವಾಗಿರ್ತದೆ. ಕ್ಷಮಿಸಿ, ಜಾಕ್ಸನ್ ಪರಿಚಯ ಆಗ್ತಾ ಇದ್ದಾರೆ ಚಾಲ್ತಿಯ ಮೊದಲೇ ಓವರ್ನ ಚಾಲ್ತಿಯಲ್ಲಿ. ಆರಂಭಿಕ ಹಂತದ ಆಟಗಾರರು ಉದಯ್ ಒಂದೆಡೆ, ಚೇತನ್ ಮತ್ತೊಂದೆಡೆ. ರಾಯಲ್ ಕಿಂಗ್ಸ್ ನ ವಿರುದ್ಧವಾಗಿ ಟೀಮ್ ರಿಬಾನ್ ಈಶಾ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರೀತಮ್ ರವರ ಸಾರಥ್ಯದ ರಾಯಲ್ ಕಿಂಗ್ಸ್ ಒಂದೆಡೆ ಆದ್ರೆ ಆನೇಕಲ್ ಜಗಿ ಮಾಸ್ಟರ್ ಸಾರಥ್ಯದ ಟೀಮ್ ರಿಬಾನ್ ಈಶಾ ಮತ್ತೊಂದೆಡೆ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡ್ತಾ ಇದ್ದಾರೆ. ನಿರ್ಣಾಯಕರಾಗಿ ಸಾಕಷ್ಟು ಮಟ್ಟಿಗೆ ಶ್ರೇಷ್ಠ ಪಡೆದ ನಿರ್ಣಾಯಕರು ಒಂದೆಡೆ ಡಾರ್ಲಿಂಗ್ ದೀಪು, ಮತ್ತೊಂದೆಡೆ ಮಂಗಳೂರಿನ ಪರಿಸರದ ಕಾರ್ತಿಕ್. ಜಾಕ್ಸನ್ ಎಸೆದಂತ ಚೆಂಡು ತೀರಾ ಶಾರ್ಟ್ ಆಗಿ ಬಿದ್ದಿತ್ತು. ಸೀಮಾಳಿಕೆಯ ಹೊರಭಾಗವನ್ನು ಗಮನಿಸ್ತಾ ಇದೆ. 2 ಓಟಗಳ ಸೇರ್ಪಡೆಯೊಂದಿಗೆ ಖಾತೆ ಆರಂಭವನ್ನು ಪಡೆದುಕೊಳ್ತಾ ಇದೆ. ಅಲ್ಲಿ ಗಮನಿಸ್ಕೊಳ್ಳಿ, ಪ್ಲೇಯರ್ಸ್ಗೆಲ್ಲ ಊಟದ ತಿಂಡಿಯ ವ್ಯವಸ್ಥೆ ನಡೀತಾ ಇದೆ. ದಯವಿಟ್ಟು ಎಲ್ಲ ಪ್ಲೇಯರ್ಸ್ ಹೋಗಿ ತಿಂಡಿಯ ಸ್ವೀಕಾರವನ್ನು ಮಾಡಿಕೊಳ್ಳಿ. ಬೀಸುವಂತ ಲೆಕ್ಕಾಚಾರ, ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅಷ್ಟ ಅವಕಾಶ. ಕಿಶೋರ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಲೆಕ್ಕಾಚಾರದ ಎಸೆತಗಳು ಇನ್ನು ಕೂಡ ಬರಬೇಕಾಗ್ತದೆ. ವಿಜಯದ ಹಾದಿಯಲ್ಲಿ 2 ತಂಡದ ಬಲಿಷ್ಠ ಹಣಾಹಣಿ ಹೋರಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಾಯಲ್ ಕಿಂಗ್ಸ್ ಒಂದೆಡೆ ಆದ್ರೆ ಟೀಮ್ ರಿಬಾನ್ ಈಶಾ ಮತ್ತೊಂದೆಡೆ. ಜೇಸನ್ಗೆ ಎಸೆದಂತ ಚೆಂಡು ಕೇವಲ 1 ಓಟಗಳಿಗೆ ಅಷ್ಟ ಅವಕಾಶಗಳು. ಪವರ್ ಪ್ಲೇ ಯಾವುದೇ ರೀತಿಯ ಹೆಚ್ಚಳವನ್ನು ಕಂಡುಕೊಳ್ಳಲ್ಲ. ದುಡಿದ ಎಂಬುದಲ್ಲಿ ಮತ್ತೆ ಕೇವಲ 1 ಓಟಗಳಿಗೆ ಅಷ್ಟ ಅವಕಾಶಗಳು. ಒದಗದ ಹೆಚ್ಚಳ ಅಂಕಿಅಂಶ ಬಡ್ಡಿಯನ್ನು ಸೇರ್ತಾ ಇದೆ.
ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಕೇವಲ ಒಂದೋಟಗಳಿಗೆ ಅಷ್ಟೇ ಅವಕಾಶಗಳು. ಯಾವುದೇ ರೀತಿಯ ಬಿರುಸಿನ ಹೊಡೆತಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಅರವಿಂದ ಜಾಣಬೆ ರೀತಿಯ ಹಸ್ತಗಾರಿಕೆ ಮುಂದುವರಿಕೆ ಮಾಡ್ತಾ ಇದೆ. 4ನೇ ಬಾರಿಗೆ ಮತ್ತೆ ಅರವಿಂದ್ ಎಸೆದಂತ ಚೆಂಡು ಮತ್ತೆ ಕ್ಲೀನ್ ಬಾಲ್ ಹೋದರೆ ಮೇಲಕ್ಕೆ ಹೊಳ್ಕೊಳ್ತಾ ಇದೆ. ಮೊದಲನೆಯ ಬ್ರೇಕ್ ಥ್ರೂ. ಆರಂಭಿಕ ಹಂತದ ಆಟಗಾರ ಉದಯ್ ಅಂಕಣದಿಂದ ಹೊರ ಹೋಗ್ಬೇಕಾಗ್ತದೆ. ಸರ್ ಅಲ್ಲಿ ಎಲ್ಲರಿಗೂ ತಿಂಡಿಯ ವ್ಯವಸ್ಥೆ ಇರ್ತದೆ, ಗಮನಿಸ್ಕೊಳ್ಬೇಕಾಗ್ತದೆ. ಆಯೋಜಕರು ತಿಳಿಪಡಿಸಲು ಹೇಳ್ತಾ ಇದ್ದಾರೆ, ಗಮನಿಸ್ಕೊಳ್ಳಿ. ದಯವಿಟ್ಟು ಹೋಗಿ ತಿಂಡಿಯ ಸ್ವೀಕಾರವನ್ನು ಮಾಡಿಕೊಳ್ಳಿ ಎನ್ನುವ ವಿನಂತಿ ಮಾಡ್ತಾ ಇದ್ದೇವೆ. ಸೋದರತೆಯ ಚೆಂಡು ಮತ್ತೆ ಕ್ಲೀನ್ ಬೋಲ್ಡ್ ಹೋದರೆ ಮೇಲಕ್ಕೆ ಹೇಳ್ಕೊಳ್ತಾ ಇದೆ. ಒಂದ ಹಂತದಲ್ಲೇ ಗಣಿ ಅಂಕಣದಿಂದ ಹೊರ ಹೋಗ್ಬೇಕಾಗ್ತದೆ. ಬಂದ ಪುಟ್ಟ ಹೋದ ಗುಂಡ, ಬಂದ ಪುಟ್ಟ ಹೋದ ಪುಟ್ಟ. ಗಣಿ ಕೂಡ ಅಂಕಣದಿಂದ ಹೊರ ಹೋಗ್ಬೇಕಾಗ್ತದೆ. ಹೊಸ ಆಟಗಾರ ಸೇರ್ಪಡೆ. ವಿನಾಯಕ ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಕೊನೆ ಸತ ಬಾಕಿ. 2 ಪ್ರಮುಖ ಹುದ್ದೆಗಳ ನಷ್ಟ ಈಗಾಗಲೇ ನೆಲಕ್ಕೆ ಉಳ್ಕೊಳ್ತಾ ಇದೆ. ಕೊನೆಯ ಎಸೆತ ಬಾಕಿಯೊಂದಿಗೆ ಹ್ಯಾಟ್ರಿಕ್ ಅವಕಾಶಗಳು ಕೂಡ ಇರ್ತದೆ. ಹಲೋ ಸುಂದರತೆಯ ಚೆಂಡು ಪೂರ್ಣಾಂತರವಾಗಿ ಬಿದ್ದಿತ್ತು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರೀತಮ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇದರೊಂದಿಗೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕರೆದ ಓವರ್ಗೆ ತಡೆದ ಮೊತ್ತ 9ಕ್ಕೆ 2 ಪ್ರಮುಖ ಉದ್ರಿಗಳ ನಷ್ಟ. ಎಂಡ್ ಆಫ್ ಓವರ್ ನಂಬರ್ 2. The score moves on to 9 for the loss of 2 important wickets. ವೆಲ್ ಬೌಲಿಂಗ್. ಕೆಸಿಸಿಎಲ್ ಆವೃತ್ತಿಯನ್ನು ತಲುಪ್ತಾ ಇದೆ. ಈಗಾಗಲೇ ನಮ್ಮೊಂದಿಗೆ ನಮ್ಮ ಆತ್ಮೀಯರ ಭೂಷಣ್ ಮಾಸ್ಟರ್ ಕೂಡ ಜಾಗೃತಿಯನ್ನು ತಲುಪ್ತಾ ಇದೆ. 3 ಓವರ್ಗಳಿಗೆ ಪಂದ್ಯಾಟಗಳು ಸೀಮಿತವಾಗ್ತಾ ಇದೆ. ಟೂರ್ನಮೆಂಟ್ ಹೇಗೆ ನಡೀತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮುರಳಿ ಮಾಸ್ಟರ್ ಅಂಡ್ ಸಂತು ಮಾಸ್ಟರ್. ಪಾಪ ಮಳೆರಾಯ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಸತಕ್ಕಾಗಿ ಹೊಸ ಬೌಲರ್ ಸೇರ್ಪಡೆ ಲೆಫ್ಟಿ ಸ್ಯಾಂಡಿ. ಆಟಗಳು ಇಷ್ಟು ಚೆನ್ನಾಗಿ ಆಡ್ತಾ ಇರೋದು ನೋಡಿ ನಾಯಿಗಳು ಕೂಡ ಎಂಜಾಯ್ ಮಾಡ್ತಾ ಇದೆ. ಬೀಸುವಂತ ಲೆಕ್ಕಾಚಾರ ಮತ್ತೆ ದ ಮ್ಯಾನ್ ಬಿಹೈಂಡ್ ದ ಸ್ಟಂಪ್ಸ್ ಜೆಪಿ ಚುರುಕಿನ ಕೈ ಚಳಕದ ಸ್ಟಂಪಿಂಗ್ ಆಗಿ ತೃತೀಯ ನೇತ್ರಕ್ಕೆ ಹೊರ ಹೋಗ್ತಾ ಇದ್ದಾರೆ. ಜೆಪಿನ ಸೆನ್ಸಬಲ್ ರೂಪದ ಆಟ. ಎಲ್ಲಾ ರೀತಿಯ ಲೆಕ್ಕಾಚಾರದ ಹೋದರಿಗಳು ನೆಲಕ್ಕೆ ಉಳ್ಕೊಳ್ತಾ
ನಾಟ್ ಔಟ್ ಎನ್ನುವ ಸೂಚನೆಗಳು. ಜೆಪಿನ ಪ್ರಯತ್ನ ಕೊಂಚ ಮಟ್ಟಿಗೆ ವಿಫಲತೆನ ಕಾಣ್ತಾ ಇದೆ. ಪಂದ್ಯಾಟ ಮತ್ತೆ ಮುಂದುವರಿಕೆ. ಕೊನೆ 5 ಸತ ಚಾಲ್ತ್ಯ. ಕೊನೆ ಓವರ್ನಲ್ಲಿ ಬಾಕಿ. ಎರಡನೇ ಬಾರಿಗೆ ಮತ್ತೆ ಸ್ಯಾಂಡಿ ಎಸದಂತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬೌಲರ್ಸ್ ಬ್ಯಾಕಾಚವನ್ನ ಮುಂದುವರಿಕೆಯನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಎಸತ ಡಾಟೆಡ್ ಡೆಲಿವರ್. ಪಂದ್ಯಾಟ ಕೊಂಚ ಮಟ್ಟಿಗೆ ಒನ್ ಸೈಡೆಡ್ ಮ್ಯಾಚ್ ಆಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 9ಕ್ಕೆ ಏರಿಕೆ. ಸ್ಯಾಂಡಿ ಎಸದಂತ ಚೆಂಡು ಚೆತ್ತು ಎದ್ದಿದೆ. ಪರ್ಫೆಕ್ಟ್ ಶಾಟ್. ಸೀಮಾರಿಕೆ ಅಂಚಿನಲ್ಲಿ ಮತ್ತೆ ಜಾಣವ ರೀತಿಯ ಶತರಕ್ಷಣೆ. ಹೋದರೆ ನೆಲಕ್ಕೆ ಉಳ್ಕೊಳ್ತಾ ಇದೆ. ಮೂರನೆಯ ಬ್ರೇಕ್ ಥ್ರೂ. ಜಾನ್ಸನ್ ಜಾಣವ ರೀತಿಯ ಜಾಕ್ಸನ್ ಜಾಣವ ರೀತಿಯ ಕ್ಷೇತ್ರರಕ್ಷಣೆ ಮಾಡಿದ್ರು. ಮತ್ತೊಂದು ಹೋದರಿಗಳು ನೆಲಕ್ಕೆ ಉಳ್ಕೊಳ್ತಾ ಇದೆ. ಮೂರನೆಯ ಬ್ರೇಕ್ ಥ್ರೂ. ಪ್ರವೇಶವನ್ನು ಮಾಡ್ತಾ ಇದ್ದ. ಕೊನೆ 3 ಎಸೆತ ಬಾಕಿ. ಮತ್ತೆ ಸ್ಯಾಂಡಿ ಎಸದಂತ ಚೆಂಡು ತೀರಾ ಯಾರ್ಕರ್ ಮಾದರಿ ರೂಪದಲ್ಲೇ ಬಿದ್ದಿತ್ತು. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತ ಜಾತ ಡೆಲಿವರಿಗಳು ಬಂದು ಹಂತದಲ್ಲಿ ಬೆರಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರಗಳು ಅಡಿಪಾಯಗಳು ಹಾಕುವ ಸಾಧ್ಯತೆಗಳನ್ನು ಮೂಡಿಕೊಳ್ತಾ ಇಲ್ಲ. ಕೇವಲ ಚುಕ್ಕೆ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಸ್ಯಾಂಡಿ ಎಸದಂತ ಚೆಂಡು ಮತ್ತೆ ಬೇಯಿಸುವಂತ ಲೆಕ್ಕಾಚಾರ. ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ರನ್ಔಟ್ ಆಗೋ ಅವಕಾಶಗಳು ಕೇವಲ 2 ಓಟಗಳಿಗೆ ಸೀಮಿತವಾಗ್ತಾ ಇದೆ. ಕೊನೆ ಎಸೆತ ಬಾಕಿ ಚಾಲ್ತಿಯ ಮೊದಲ ಇನ್ನಿಂಗ್ಸ್ ನಲ್ಲಿ. ಪಂದ್ಯಾಟಗಳು 3 ಓವರ್ಗಳಿಗೆ ಸೀಮಿತವಾಗಿರ್ತದೆ. ಯಾವುದೇ ರೀತಿಯ ಪವರ್ ಪ್ಲೇಗಳಿಗೆ ಅವಕಾಶಗಳು ಇರುವುದಿಲ್ಲ. ಕೊನೆಯ ಬಾರಿಗೆ ಮತ್ತೆ ಸ್ಯಾಂಡಿ ಎಸದಂತ ಚೆಂಡು ಗುಡಿದೆ ಎಂಬುದರಲ್ಲಿ ಮತ್ತೆ ಹಾವಳಿ ಓಟಗಳ ಸೇರ್ಪಡೆ. ತ್ರಿವಳಿ ಓಟಗಳ ಸೇರ್ಪಡೆ. ಓವರ್ ಮುಕ್ತಾಯ. ಇನ್ನಿಂಗ್ಸ್ ಕೂಡ ಮುಕ್ತಾಯಗೊಂಡಂತ ಇನ್ನಿಂಗ್ಸ್ಗೆ ತಂಡದ ಮೊತ್ತ 14ಕ್ಕೆ 3 ಪ್ರಮುಖ ಉದ್ರಿಗಳ ನಷ್ಟ. 15ರ ಲೆಕ್ಕಾಚಾರದ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗ್ತದೆ. ರಾಯಲ್ ಕಿಂಗ್ಸ್ ಈ ಪಂದ್ಯಾಟದಲ್ಲಿ ವಿಜಯವನ್ನು ತಮ್ಮದಾಗಿಸಿಕೊಳ್ಳಬೇಕಾದ. ಆದಷ್ಟು ಬೇಗ ಆಟಗಾರರು ಅಂಕಣದಿಂದ ಹೊರ ಪ್ರವೇಶವನ್ನು ಮಾಡಿ ಆರಂಭಿಕ ಹಂತದ ಆಟಗಾರರು ಸಜ್ಜಾಗಿ ಎನ್ನುವ ವಿನಂತಿ ಮಾಡ್ತಾ ಇದ್ದೇವೆ. ಸಾಕಷ್ಟು ಮಟ್ಟಿಗೆ ನಿನ್ನೆ ಮೊನ್ನೆ ದಿನಗಳಲ್ಲಿ ಸಮಯದ ಅಭಾವವನ್ನು ಮಾಡಿದಿರಾ. ಇಂದು ಕೂಡ ವರುಣ ಬರುವ ಎಲ್ಲಾ ಸಾಧ್ಯತೆಗಳಿದೆ. ದಯವಿಟ್ಟು ಪಂದ್ಯಾರ್ಧ ಮುಂದುವರಿಕೆಯನ್ನು ಮಾಡಿಕೊಳ್ಳಿ. ಈಶಾ ತಂಡದವರು ಆದಷ್ಟು ಬೇಗ ಫೀಲ್ಡ್ ಒಳಗಡೆ ಬರಬೇಕು. ಸಮಯದ ಅಭಾವ ಇರುವುದರಿಂದ ಆದಷ್ಟು ಬೇಗ ಆಟವನ್ನು ಶುರು ಮಾಡಿ. ಅಂಕಣದ ಪ್ರವೇಶ ಮಾಡ್ತಾ ಇದ್ದಾರೆ ಈಶಾ ತಂಡದವರು. 15ರ ಟಾರ್ಗೆಟ್ ಅನ್ನ ಲೆಕ್ಕಾಚಾರವಾಗಿ ಚೇಸ್ ಮಾಡಬೇಕಾಗ್ತದೆ. ಆರಂಭಿಕ ಹಂತದ ಆಟಗಾರರು ಆದಷ್ಟು ಬೇಗ ಸಜ್ಜಾಗಿ ಅಂಕಣದ ಪ್ರವೇಶವನ್ನು ಮಾಡಿ ಎನ್ನುವ ವಿನಂತಿ ಮಾಡ್ತಾ ಇದ್ದೇವೆ. ಡಿಕೆಡಿ ವಿನ್ನರ್ ರುದ್ರ ಮಾಸ್ಟರ್ ಎಲ್ಲೇ ಇದ್ರು ಟಾಸ್ಕ್ ಬನ್ನಿ. ಅಂಡ್ ಬಂಗಾರಪೇಟೆ ಚಾರ್ಟ್ಸ್ ಬಂಗಾರಪೇಟೆ ವಾರಿಯರ್ ಸಂದೀಪ್ ಟಾಸ್ ಹಾಕಕ್ಕೆ ದಯವಿಟ್ಟು. ಮುಂದಿನ ಪಂದ್ಯಾಟಕ್ಕಾಗಿ ಬಂಗಾರಪೇಟೆ ವಾರಿಯರ್ಸ್ ನ ವಿರುದ್ಧವಾಗಿ ಆರ್ಡಿಸಿ ಡಿಕೆಡಿಯ ರುದ್ರ ಮಾಸ್ಟರ್ ಮುಂದಿನ ಹಂತದ ಪಂದ್ಯಾಟ ಆಡ್ಲಿಕ್ಕಿದ್ದಾರೆ. ದಯವಿಟ್ಟು 2 ತಂಡದ ಕಪ್ತಾನರು ಸಂದೀಪ್ ಮಾಸ್ಟರ್ ಮತ್ತು ರುದ್ರ ಮಾಸ್ಟರ್ ರಾಡಿ ಚುಮ್ಕೆಯಾಗಿ ಆದಷ್ಟು ಬೇಗ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕದ ಹೆಸರಾಂತ ಶೋ ಡಿಕೆಡಿ ವಿನ್ನರ್ ರುದ್ರ ಮಾಸ್ಟರ್. ಬಂಗಾರಪೇಟೆ
ವಾರಿಯರ್ಸ್. ಸರ್ ಆದಷ್ಟು ಬೇಗ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡಿಕೊಳ್ಳಿ. ಆರಂಭಿಕ ಹಂತದ ಆಟಗಾರರು ತಂಡದ ಕಪ್ತಾನರು ಪ್ರೀತಮ್ ಒಂದೆಡೆ, ಮತ್ತೊಂದೆಡೆ ಜೆಪಿ ಆ ಕಡೆದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಸಾಮರ್ಥ್ಯದ ಹೊಡೆತಗಾರ, ಕಳೆದ ಚೋರ್ನಿಯ DPL ನ ಮತ್ತೋರ್ವ ಸಾಮರ್ಥ್ಯದ ಸರ್ವಶ್ರೇಷ್ಠ ಆಲ್ರೌಂಡರ್ ರೂಪದ ಆಟಗಾರ ಕೂಡ ಜೆಪಿ ಹಂತದ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರೆ ನಾನ್ ಸ್ಟ್ರೈಕ್ ನ ಬದಿಯಲ್ಲಿ ತಂಡದ ಕಪ್ತಾನರು ಪ್ರೀತಮ್ ಪಡೆದುಕೊಳ್ತಾ ಇದ್ದಾರೆ. ಮೊದಲ ಹಂತದ ಪಂದ್ಯಾಟ ರುದ್ರ ಮಾಸ್ಟರ್ ನ ವಿರುದ್ಧವಾಗಿ ಸಂದೀಪ್ ಮಾಸ್ಟರ್, ಬಂಗಾರಪೇಟೆ ವಾರಿಯರ್ಸ್ ನ ವಿರುದ್ಧವಾಗಿ RDC ಪಂದ್ಯಾಟ ಆಡ್ಲಿಕ್ಕಿದೆ. ಹದಿನೈದರ ಟಾರ್ಗೆಟ್ ಅನ್ನು ಚೇಸ್ ಮಾಡುವ ಲೆಕ್ಕಾಚಾರ. ಬಂದ ಹಂತದಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರದಲ್ಲಿ ಸೀಮಾರಿಕೆ ಅಂಚಿನಲ್ಲಿ ಜಾಡುವ ರೀತಿಯ ಕ್ಷೇತ್ರರಕ್ಷಣೆ ಸಾಗಿತ್ತು. ಹೈ ಲಾಫ್ಟೆಡ್ ಶಾಟ್, ನೋ ಬಾಲ್ಗಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಜೆಪಿ. ಬಂಗಾರಪೇಟೆ ವಾರಿಯರ್ಸ್ ಒಂದು ಟಾಸ್ ಅಂಡ್ ಎಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್ ಎನ್ನುವ ಸೂಚನೆಗಳು. ಟಾರ್ಗೆಟ್ ಅನ್ನು ಚೇಸ್ ಮಾಡುವ ಬಂದ ಹಂತದಲ್ಲಿ ಲೆಕ್ಕಾಚಾರದಲ್ಲಿ ಸೀಮಾರಿ ಚುಕ್ಕೆ ಹಂತದಲ್ಲಿ ಮತ್ತೆ ಡಾಟ್ ಬಾಲ್. ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನಗಳು ಗುಣದ ಎಂಬುದಲ್ಲಿ ಮತ್ತೆ ಮನವಿಗಳಿಗೆ ಪುರಸ್ಕಾರಗಳು ಲಭ್ಯವಾಗ್ತಾ ಇಲ್ಲ. ಚುಕ್ಕಿ ಹಸತ ಜಾಗ್ತ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 2ಕ್ಕೆ ಏರಿಕೆ ಖಾತೆ ಆರಂಭವನ್ನು ಪಡೆದುಕೊಳ್ತಾ ಇದೆ. ಕೊನೆಯ 3 ಎಸೆತ ಬಾಕಿ. ತಟ್ಟಿಮುಟ್ಟಿ ಒಂದೋಟದ ಸೇರ್ಪಡೆ, 2ನೇ ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್, ದ ಕಮ್ಯುನಿಕೇಶನ್ ಬಿಟ್ವೀನ್ ದ ಬ್ಯಾಟ್ಸ್ಮನ್. ಒಂದೆಡೆ ಪ್ರೀತಮ್, ಮತ್ತೊಂದೆಡೆ ಜೆಪಿ. ಜಾಣ್ಮೆ ರೀತಿಯ ಓಟಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹಲೋ 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 ತಟ್ಟಿಬುಟ್ಟಿ ಮತ್ತೆ ಒಂದು ಓಟದ ಹೆಚ್ಚುವರಿ ಕಂಡುಕೊಳ್ತಾ ಇದೆ. ತಡೆದ ಮತ್ತೆ 5ಕ್ಕೆ ಏರಿಕೆ, ಕೊನೆ ಎಸೆತ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಆರಂಭಿಕ ಹಂತದ ಆಟಗಾರರೇ 15ರ ಟಾರ್ಗೆಟ್ ಚೇಸ್ ಮಾಡುವ ಲೆಕ್ಕಾಚಾರದ ಕೈ ಹಿಡಿತಾ ಇದ್ದಾರೆ. ಸುಂದರತೆ ಹೊಡೆತ ಈ ಹಂತದಲ್ಲಿ ಮತ್ತೆ ಜಾಣ್ಮೆ ರೀತಿಯ ಶತ ರಕ್ಷಣೆ ಹೋದರೆ ನೆಲಕ್ಕೆ ಉಳ್ಕೊಳ್ತಾ ಇದೆ. ಬೌಂಡ್ರಿಯನ್ನ ಸೀಮಾರಿಕೆ ಅಂಚಿನಲ್ಲಿ ಚಿಂದು ಜಾಣ್ಮೆ ರೀತಿಯ ಕ್ಷೇತ್ರ ರಕ್ಷಣೆ, 1 ಹ್ಯಾಂಡೆಡ್ ಕ್ಯಾಚ್. ಬೌಂಡ್ರಿಗಾಗಿ ಮತ್ತೆ ನೋ ಬಾಲ್ಗಾಗಿ ತೃತೀಯ ನೇತ್ರಕ್ಕೆ ಅವರು ಹೋಗ್ತಾ ಇದ್ದಾರೆ. ನೋ ಬಾಲ್ಗಾಗಿ ತೃತೀಯ ನೇತ್ರ.
ತೃತೀಯ ನೇತ್ರ ಬೇಗ ಬೇಗ ನೋಡಿ. ನೋ ಬಾಲ್ ಎನ್ನುವ ಸೂಚನೆಗಳು ಕೊನೆ ಹಂತದಲ್ಲಿ ವ್ಯವಹಾರ ಆಗ್ತಾ ಇದೆ. ಪ್ರೀತಮ್ ಮಾಸ್ಟರ್ಗೆ ಹಿಡಿತಾ ಇದ್ದಾರೆ. ಜೀವದಾನಗಳು ಲಭಿಸ್ತಾ ಇದೆ ಸರ್. ಅಲ್ಲಿ ಗಮನಿಸಿಕೊಳ್ಳಿ ದಯವಿಟ್ಟು. ತೀರ್ಮಾನ ದಯವಿಟ್ಟು ಗಮನಿಸಿಕೊಳ್ಳಬೇಕಾಗ್ತದೆ. ಅಂಪೈರ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್. ಸಮಾಲೋಚನೆಗಳಿಗೆ ಅವಕಾಶಗಳು ಇರುವುದಿಲ್ಲ. ನಿನ್ನೆಯಿಂದ ಮೊದಲನೇ ದಿನದಿಂದನೂ ಥರ್ಡ್ ಅಂಪೇರ್ ಯಾರು ತೋರಿಸ್ತಾ ಇಲ್ಲ, ಯಾರಿಗೂ ತೋರಿಸ್ತಾ ಇಲ್ಲ. ಥರ್ಡ್ ಅಂಪೇರ್ ಮಾತ್ರ ನೋಡ್ತಾ ಇದ್ದಾರೆ ಸರ್. ದಯವಿಟ್ಟು ಸಮಾಲೋಚನೆಗಳಿಗೆ ವಾದ ವಿವಾದಗಳಿಗೆ ಅವಕಾಶಗಳು ಇರುವುದಿಲ್ಲ ಸರ್. ಅಂಪೈರ್ನ ತೀರ್ಮಾನ ಅಂತಿಮ ತೀರ್ಮಾನವಾಗಿರ್ತದೆ. ಇನ್ನೂ ಕೂಡ ಸಾಕಷ್ಟು ಪಂದ್ಯಾಟಗಳು ನಡೀಬೇಕಾಗ್ತದೆ, ತಮಗೂ ಗೊತ್ತಿದೆ. ದಯವಿಟ್ಟು ಅಂಪೈರ್ಗೆ ಜೊತೆಗೂಡಿದ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡಿಕೊಳ್ಳಿ ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಸರ್. ಫ್ರೇಟ್ ಅವಕಾಶಗಳಿರ್ತದೆ, ಗಮನಿಸಿಕೊಳ್ಳಿ. ಕೇವಲ ಒಂದೋಟಗಳೊಂದಿಗೆ ಫ್ರೇಟ್ ಅವಕಾಶಗಳಿರ್ತದೆ. ಬೇಸುವಂತ ಪ್ರಯತ್ನಗಳು, ಫ್ರೇಟಿನ ಲಾಭದಾಯಕ ಅಂಶಗಳು. ಕೇವಲ 2 ಔಟ್ಗಳಿಗೆ ಅಷ್ಟೇ ಅವಕಾಶ. ಓವರ್ ಮುಕ್ತಾಯ ಕಡಿತ ಅವರಿಗೆ ತಡೆದ ಮೊತ್ತ 8ಕ್ಕೆ ಯಾವುದೇ ಹೋದರಿಗಳ ನಷ್ಟವಿಲ್ಲ. ಎಂಡ್ ಆಫ್ ಓವರ್ ನಂಬರ್ 1. ದ ಸ್ಕೋರ್ ಮೂವ್ಸ್ ಆನ್ ಟು 8 ವಿತ್ ನೋ ಲಾಸ್. ಹನ್ನೆರಡನೇ ಸತ 7ರ ಅವಶ್ಯಕತೆ. 12 balls 7 runs more required. ಪದೇ ಪದೇ ಸಮಾಲೋಚನೆಗಳಿಗೆ ಅವಕಾಶಗಳಿಲ್ಲ. ಆದಷ್ಟು ಬೇಗ ಪಂದ್ಯದ ಮುಂದುವರಿಕೆ ಮಾಡಿಕೊಳ್ಳಿ. ಹೆಸತಕಾರಿಕಲ್ಲಿ ಹೊಸ ಬೌಲರ್ ಸೇರ್ಪಡೆ ಗಣೇಶ್. ಸುಂದರತೆ ಹೊಡೆತ. ಬ್ಯಾಕ್ ಟು ಬಾಲರ್ಸ್ ಮಾದರಿ ರೂಪದ ಹೊಡೆತ. ಚೆಂಡು ಮತ್ತೆ ಲಾಂಗ್ ಸೀಮಾರೇಖೆಯ ಹೊರಭಾಗವನ್ನು ಗಮನಿಸ್ತಾ ಇದೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆಗಳು. ಇದು ಕೂಡ 3 ಓಟಗಳು ಬರಬೇಕಾಗ್ತದೆ. ಮುಂದೆ 3ರ ಅವಶ್ಯಕತೆ. 11-3 ಈಕ್ವೇಷನ್. ಮತ್ತೆ ಜೆಪಿಗೆ ಎಸೆದಂತ ಚೆಂಡು ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಹೋದರೆ ರಿವರ್ಸ್ ಶಾಟಿನ ಲೆಕ್ಕಾಚಾರಗಳು ಜೆಪಿಯ ಪಾಲಾಗ್ತಾ ಇಲ್ಲ. ಜೆಪಿ ಹೋದರೆ ತಂಡದ ಆಧಾರ ಸ್ತಂಭ ನೆಲಕ್ಕೆ ಉಳ್ಕೊಳ್ತಾ ಇದೆ. ಹೊಸ ಆಟಗಾರ ಲೆಫ್ಟಿ ಸ್ಯಾಂಡಿಯ ಸೇರ್ಪಡೆ. ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲಾಗೋಯ್ತು. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬಂಗಾರಪೇಟೆ ವಾರಿಯರ್ಸ್ ನ ವಿರುದ್ಧವಾಗಿ ಆರ್ಡಿಸಿ ಪಂದ್ಯಾಟ ಆಡ್ಲಿಕ್ಕೆ ಈಗಾಗಲೇ ತಮ್ಮದಾಗಿಸಿಕೊಂಡಂತ ಬಂಗಾರಪೇಟೆ ವಾರಿಯರ್ಸ್
ಬ್ಯಾಟ್ ಫಸ್ಟ್ ಎನ್ನುವ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಈ ಪಂದ್ಯಾಟ ಮುಕ್ತಾಯಗೊಂಡ ಬಳಿಕವೇ ಆಟಗಾರರು ಅಂಕಣದ ಪ್ರವೇಶವನ್ನು ಮಾಡಿ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡಿಕೊಳ್ಳಿ ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೀಸುವಂತ ಲೆಕ್ಕಾಚಾರ, ಪರ್ಫೆಕ್ಟ್ ಗ್ಯಾಪ್ ಶಾಟ್. ಈ ಹಂತದಲ್ಲಿ ಮತ್ತೆ ಚೆಂಡು ಸೀಮಾರಿಕೆ ಹೊರಭಾಗವನ್ನ ಕ್ರಮಿಸುವಂತ ಲೆಕ್ಕಾಚಾರದಲ್ಲಿ 9ರ ಮುಂದೆ 2ರ ಅವಶ್ಯಕತೆ. ಸುಂದರತೆ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿ ಹಸತ ಡಾಟ್ ಡೆಲಿವರಿ. ಸುಂದರತೆ ಚೆಂಡು, ಗುಡದ ಹೆಮ್ಮದಲ್ಲಿ ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು. ಇದರೊಂದಿಗೆ ಪಂದ್ಯಾಟ ಸಮಬಲವಾಗ್ತಾ ಇದ್ದಾರೆ. ಮ್ಯಾಚ್ ಹ್ಯಾಸ್ ಬಿನ್ ಡ್ರಾನ್. ಕೇವಲ 1 ಓಟಗಳು ಬರಬೇಕಾಗ್ತದೆ. ರಾಯಲ್ ಕಿಂಗ್ಸ್ ತಮ್ಮ ವಿಜಯದ ಹಾದಿಯನ್ನು ತಲುಪ್ತಾ ಇದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಪಂದ್ಯಾಟದಲ್ಲಿ ಪ್ರೀತಮ್ ರವರ ಸಾರಥ್ಯದ ರಾಯಲ್ ಕಿಂಗ್ಸ್ ವಿಜಯದ ದುದಂಬೆಯನ್ನು ಬಾರಿಸ್ತಾ ಇದ್ದಾರೆ. ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಮುಂದಿನ ತಂಡ RDC ಫೀಲ್ಡಿಂಗ್ ಅಂಕಣಕ್ಕಿಳಿಬೇಕು. ಅಂಡ್ ಬಂಗಾರಪೇಟೆ ಮಾಡು ಇಲ್ಲವೇ ಮಡಿ ಪಂದ್ಯ. ಹಲೋ, ಮೊದಲ ಹಂತದ ವೀಕ್ಷಕ ವಿವರಣೆಗಾಗಿ ಅಬ್ಬಾಸ್ ಬಬ್ಲೂರ್ ಅವರನ್ನ ಸ್ವಾಗತವನ್ನು ಮಾಡ್ತಾ ಇದ್ದು. ಚಿಕ್ ಚಿಕ್ ಹಲೋ ಚಿಕ್ ಈ ಸಲ ಶೀಘ್ರತೆಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ನೋಡಿ, ತುಂಬಾ ಪಂದ್ಯಾಟಗಳು ಬಾಕಿ ಇದಾವೆ. ಪದೇ ಪದೇ ಚರ್ಚೆಗೆ ಅವಕಾಶ ಇರೋದಿಲ್ಲ. ನೋಡಿ, ಅಲ್ಲಿ ಟೈಮರ್ ಆರ್ ಆಗುತ್ತೆ. ಅಲ್ಲಿ ತೀರ್ಪುಗಾರರು ನಮಗೆ ಟೈಮರ್ ಅನ್ನು ತಿಳಿಸ್ತಾರೆ. 2 ಇನ್ನಿಂಗ್ಸ್, ಬೋತ್ ಇನ್ನಿಂಗ್ಸ್ 25 ಮಿನಿಟ್ಸ್ 25 ನಿಮಿಷದ ಒಳಭಾಗದಲ್ಲಿ ತಾವು ಪಂದ್ಯಕೂಟವನ್ನು ಮುಗಿಸಿಕೊಡ್ಬೇಕು. ಶೀಘ್ರತೆಯಲ್ಲಿ ಪಂದ್ಯಾಟ ಮುಂದುವರಿಸಿಕೊಡಿ. RDC ಟೀಮ್ ಅಲ್ಲಿ ಹೆಮ್ಮೆ ಪಡುವಂತ ವಿಚಾರಗಳಿದೆ. ವಿಶಾಲ್ ಅನ್ನೋ ಪ್ಲೇಯರು RCB ನೆಟ್ ಬೌಲರು. ಸೊ ಇಲ್ಲಿ ಟೆನ್ನಿಸ್ ಬಾಲ್ ಆಡೋಕೆ ಬಂದಿದ್ದಾರೆ. ಸೊ ಆಲ್ ದಿ ಬೆಸ್ಟ್. ಆದರೆ ಡ್ಯಾನ್ಸರ್ ಅವರು, ಒಬ್ಬ ಡ್ಯಾನ್ಸರು ಇವತ್ತು ನಮ್ಮ ಡ್ಯಾನ್ಸರ್ ಕುಲಕ್ಕೆ ಹೆಮ್ಮೆ ಆಗುವಂತ ವಿಷಯ. ನೆಟ್ ಬೌಲರ್ ಆಗಿದ್ದಾರೆ RCBಗೆ ವಿಶಾಲ್ ಅವರು.